ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ, ಸೊ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ ಅಂತ ಹೇಳೋರು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್. ಸೊ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ, ಪ್ರತಿಯೊಂದು ಮಾಹಿತಿ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ತಡರಾತ್ರಿಯ ಯೋಚನೆಗಳೇನಿರತ್ತೆ, ನಿಮ್ಮ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ, ಏನ್ ಆಕ್ಷನ್ ತಗೊಳ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಪೈಲ್ ನ ಯಾರು ಚೂಸ್ ಮಾಡಿದ್ದೀರಾ, 9 ಆಫ್ ಸೋರ್ಡ್ಸ್ ಇದೆ, 8 ಆಫ್ ವ್ಯಾನ್ಸ್, ಓಕೆ, ಐ ಪ್ರಿಸ್ಟಸ್, ಕಿಂಗ್ ಆಫ್ ಕಪ್ಸ್, ಹರ್ಮಿಟ್, ಚಾರಿಯಟ್ ಅಂಡ್ ವಿ ಹ್ಯಾವ್ ಕಿಂಗ್ ಆಫ್ ವ್ಯಾನ್ಸ್. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಒಂದು ಭಯ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ಮೇ ಬಿ ನೀವು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮಿಬ್ರು ಮಧ್ಯ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ, ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇದ್ರೂ ಕೂಡ ನಿಮ್ಮಿಬ್ರು ಮಧ್ಯೆ ಆರ್ಗ್ಯುಮೆಂಟ್ ಆಗ್ತಾ ಇರ್ಬೋದು, ಜಗಳ ಆಗ್ತಾ ಇರ್ಬೋದು. ಇದ್ರ ಒಂದು ಸಿಚುಯೇಷನ್ ನಿಮ್ಮ ಒಂದು ಸಿಚುಯೇಷನ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ತರ ಇದೆ ಅಂತ ಅಂದ್ರೆ, ನಿಮ್ಗೆ ಇದು ಫಸ್ಟ್ ಪೈಲ್ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮಿಬ್ರು ಮಧ್ಯೆ ತುಂಬಾ ಕಮ್ಯುನಿಕೇಶನ್ಸ್ ಆಗ್ತಾ ಇಲ್ಲ, ಕಮ್ಯುನಿಕೇಶನ್ಸ್ ಆದ್ರೂ ಕೂಡ ಜಗಳ ಆಗ್ತಾ ಇದೆ, ಆರ್ಗ್ಯುಮೆಂಟ್ ಆಗ್ತಾ ಇದೆ, ತುಂಬಾ ಬೇರೆಯವರ ವಿಚಾರಕ್ಕೆ ನೀವಿಬ್ರು ಜಗಳ ಆಡ್ತಾ ಇದ್ದೀರಾ, ಅಥವಾ ಬೇರೆ ಒಂದು ವಿಚಾರಕ್ಕೆ ನೀವು ಜಗಳ ಆಡ್ತಾ ಇದ್ದೀರಾ. ಸೊ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಮಾತುಕತೆಯಲ್ಲಿ ನೋಡಿದಾಗ ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಅವ್ರಿಗೆ ಇದೇ ರೀತಿ ನಮ್ಮಿಬ್ಬರ ಜಗಳ, ಇದೇ ರೀತಿ ನಮ್ಮಿಬ್ಬರ ಒಂದು ಆರ್ಗ್ಯುಮೆಂಟು, ವಾದ ವಿವಾದಗಳು ಹೆಚ್ಚಾಗ್ತಾನೆ ಬಂದ್ರೆ ಎಲ್ಲಿ ನಮ್ಮಿಬ್ರು ಮಧ್ಯ ಸಪರೇಷನ್ ಆಗತ್ತೆ, ಎಲ್ಲಿ ಬ್ರೇಕಪ್ ಆಗತ್ತೆ, ಸೊ ನಾವಿಬ್ರು ಹೇಗೆ ದೂರ ಆಗ್ಬಿಡ್ತೀವಿ, ಇದೇ ರೀತಿ ಅವ್ರಿಗೆ ಯೋಚನೆಗಳು ಬರುತ್ತೆ. ಅಂಡ್ ತುಂಬಾನೇ ಭಯ ಇದೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅಂತ, ಬಿಕಾಸ್ ದಿಸ್ ಪರ್ಸನ್ ಟ್ರೂಲಿ ಲವ್ಸ್ ಯು ಅಂತ ನಾನು ಹೇಳ್ಬೋದು. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಇರುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ ನಿಮ್ಮ ವ್ಯಕ್ತಿಗೆ ತುಂಬಾ ಭಯ ಇದೆ, ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಇದೆ. ಸೊ ಹಾಗಾಗಿ ಆ ಕೋಪದಲ್ಲಿ ಸ್ವಲ್ಪ ಮಟ್ಟಿಗೆ ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಡ್ತಾರೆ. ಬಿಟ್ರೆ ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೇ ರೀತಿ ಕಪಟ ಇಲ್ಲ, ಮೋಸ ಇಲ್ಲ, ಸುಳ್ಳಿಲ್ಲ. ಸೊ ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ರೂಢ್ ಆಗಿರ್ತಾರೆ. ಅಂತವರ ಮನ್ಸಿನಲ್ಲಿ ತುಂಬಾನೇ ಪ್ರೀತಿ ಇರುತ್ತೆ, ಕೇರ್ ಇರುತ್ತೆ, ಎಲ್ಲಾನು ಕೂಡ ಇರುತ್ತೆ. ಸೊ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮಿಬ್ರು ಮಧ್ಯ ಜಗಳ ಆಗೋದು ಅಂತ ನಾನು ಹೇಳ್ಬೋದು. ಅಂಡ್ ಹರ್ಮಿಟ್ ಇರೋದ್ರಿಂದ ನೀವಿಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ, ಆ ಒಂದು ವಿಚಾರವಾಗಿ ಯೋಚನೆ ಮಾಡ್ತಾವ್ರು ಒಬ್ಬಂಟಿ ಆಗ್ತಾ ಇದ್ದಾರೆ, ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲೋ ಒಂದು ಕಡೆ ನನ್ನ ಜೀವನದಲ್ಲಿ ಒಂಟಿ ಆಗ್ತಾ ಇದ್ದೀನಿ, ಅಂಡ್ ನಾನು ಪ್ರೀತಿ ಮಾಡೋರೆಲ್ಲ ನನ್ನಿಂದ ದೂರ ಆಗ್ತಾರೆ, ಇದೆಲ್ಲ ಅವರ ಮೈಂಡಲ್ಲಿ ಇದೆ. ಸೊ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಮೇಲೆ ಅಷ್ಟೇ ಫಿಸಿಕಲ್ ಅಟ್ರಾಕ್ಷನ್ ಇದೆ, ತುಂಬಾನೇ ಅಫೆಕ್ಷನ್ ಇದೆ, ಕೇರ್ ಇದೆ, ಪ್ಯಾಷನ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಗೌರವಿಸ್ತಾರೆ. ಅಂಡ್ ನೀವ್ ಅನ್ಕೊಂಡಿದ್ ಎಲ್ಲಾನು ಕೂಡ ನನ್ನ ವ್ಯಕ್ತಿ ಏನ್ ಅನ್ಕೊಳ್ತಾರೆ
ಅದೆಲ್ಲಾನು ಕೂಡ ನಾನು ಈಡೇರಿಸ್ಬೇಕು, ಅವ್ರು ಅನ್ಕೊಂಡಿದ್ದು, ಅವ್ರ ಆಸೆ ಪಟ್ಟಿದ್ದೆಲ್ಲ ನನ್ನ ವ್ಯಕ್ತಿಗೆ ನಾನು ಕೊಡಿಸ್ಬೇಕು, ಇದೆಲ್ಲ ಅವ್ರ ಮೈಂಡಲ್ಲಿದೆ. ಸೊ ತುಂಬಾ ಕಿಂಗ್ ಆಫ್ ಕಪ್ಸ್ ಎನರ್ಜಿಯಲ್ಲಿದ್ದಾರೆ. ಸೊ ನಿಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ಈಗಲೂ ಕೂಡ ಬೇಜಾರಿದೆ, ಸೊ ಕೋಪ ಇದೆ ಅಂತ ಹೇಳ್ಬೋದು. ಸೊ ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಎಮೋಷನಲ್. ಸೊ ನಿಮ್ಮ ವಿಚಾರ ಅಂತ ಬಂದ್ರೆ, ನಿಮ್ಮ ಸಂಬಂಧ ಅಂತ ಬಂದ್ರೆ, ಈ ಒಂದು ವ್ಯಕ್ತಿಗೆ ಯಾರನ್ನ ಬೇಕಾದ್ರೂ ಕಳ್ಕೊಳಕ್ ಅವ್ರು ರೆಡಿ ಇರ್ತಾರೆ, ಬಟ್ ನಿಮ್ಮನ್ನ ಮಾತ್ರ ಅವ್ರು ಕಳ್ಕೊಳಕ್ ಅವ್ರು ಇಷ್ಟಪಡೋದು ಇಲ್ಲ. ಯಾಕಂತಂದ್ರೆ ಅವ್ರ ಲೈಫಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ನೀವು ಅವ್ರ ಲೈಫಲ್ಲಿ ಇದ್ದೀರಾ. ಸೊ ಎಲ್ಲಾ ಸಂದರ್ಭದಲ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ. ಸೊ ಹಾಗಾಗಿ ನಾನೇನ್ ಹೇಳ್ಬೋದು, ದಿಸ್ ಪರ್ಸನ್ ಟ್ರೂಲಿ ಅಡ್ಮೈರ್ಸ್ ಯು. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿದಾಗ ಎಲ್ಲಾನು ಕೂಡ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಹೆಚ್ಚಾಗ್ತಾನೆ ಇರುತ್ತೆ. ಪ್ರೀತಿ ಹೆಚ್ಚಾಗ್ತಾ ಆಗ್ತಾ ಆ ಪೊಸೆಸಿವ್ನೆಸ್ ಜಾಸ್ತಿ ಆಗುತ್ತೆ, ಸ್ವಾರ್ಥತನ ಜಾಸ್ತಿ ಆಗುತ್ತೆ. ಇವ್ರು ನನ್ನವರು, ನನ್ನ ಜೊತೆಗೆ ಇರಬೇಕು, ಯಾರ ಜೊತೆನೂ ಇರಬಾರ್ದು, ಯಾರನ್ನೂ ಇವ್ರಿಗೆ ಚಾನ್ಸೇ ಕೊಡಬಾರ್ದು, ಈ ಥರದ್ದೆಲ್ಲಾನು ಇವರ ಮೈಂಡಲ್ಲಿದೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಿ ಬಗೆಹರಿಸ್ಕೊಳ್ತಾರೆ, ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಅಂಡ್ ಡೆಫಿನೆಟ್ಲಿ ಸ್ವಲ್ಪ ಪೇಷನ್ಸ್ ಇಂದ ನೀವು ಕೂಡ ಇರ್ಬೇಕಾಗತ್ತೆ. ಯಾಕಂತಂದ್ರೆ ನಿಮ್ಮಿಬ್ಬರ ಎನರ್ಜಿನೂ ಸೇಮ್ ಇದೆ. ಸೊ ಅವರು ಕೋಪ ಮಾಡ್ಕೊಳ್ತಾರೆ ಅಂತ ನೀವು ಕೋಪ ಮಾಡ್ಕೊಳ್ತೀರಾ, ಬೇಜಾರ್ ಮಾಡ್ಕೊಳ್ತೀರಾ, ಅಂಡ್ ವಾದ ವಿವಾದಗಳು ಮಾಡ್ಕೊಳ್ತೀರಾ. ಸೊ ಇಲ್ಲಿ ನಿಮ್ಮಿಬ್ಬರ ಎನರ್ಜಿ ಒಬ್ರಿಗೊಬ್ರು ಮಿರರಿಂಗ್ ಆಗ್ತಾ ಇದೆ. ಸೊ ನೀವಿಬ್ರು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಇರೋದ್ರಿಂದ ಮೇ ಬಿ ನನ್ಗೇನ್ ಅನಿಸ್ತಾ ಇದೆ ಅಂತಂದ್ರೆ, ಯು ಆರ್ ಸಮ್ವೇರ್ ಪಾಸ್ಟ್ ಲೈಫ್ ಕನೆಕ್ಷನ್. ದಿಸ್ ಇಸ್ ಯುವರ್ ಪಾಸ್ಟ್ ಲೈಫ್ ಕನೆಕ್ಷನ್. ಸೊ ಪಾಸ್ಟ್ ಲೈಫ್ ಇಂದಾನು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಲೈಫ್ ಅಲ್ಲೂ ಕೂಡ ಅವರು ನಿಮ್ಮ ಪರ್ಸನ್ ನಿಮ್ಮ ಲೈಫ್ ಪಾತ್ರ ಅಂದ್ರೆ ಪಾತಲ್ಲಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ತುಂಬಾನೇ ಅವ್ರಿಗೆ ಪ್ರೀತಿ ಅಂತೂ ನಿಮ್ಮ ಮೇಲೆ ತುಂಬಾನೇ ಇದೆ, ಕಾಳಜಿ ಇದೆ. ಅಂಡ್ ನೀವು ಎಷ್ಟು ಇನ್ನೋಸೆಂಟ್, ಕೈಂಡ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮಿಬ್ರ ಮಧ್ಯ ಏನ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಪೇಷನ್ಸ್ ಇಂದ ಇರಿ, ಕಾಮ್ ಆಗಿರಿ, ಎಲ್ಲಾನು ಕೂಡ ಈಲ್ ಆಗತ್ತೆ. ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ಬೇಕು ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಅವ್ರು ಏನಾದ್ರು ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ತಾರೆ, ಅಥವಾ ನೀವೇನಾದ್ರೂ ಅವ್ರನ್ನ ಬ್ಲಾಕ್ ಮಾಡಿದ್ರೆ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಸೊ ಮಾತು ಬಿಡೋದ್ರಿಂದ ಸೊ ಮಾತೇ ಆಡಲ್ಲ ನಾವು, ಎಲ್ಲ ಅವರೇ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಎರಡು ಕೈ ಜೋಡಿಸಿದ್ರೆ ಮಾತ್ರ ಹೇಗೆ ಚಪ್ಪಾಳೆ ಆಗುತ್ತೋ ಅದೇ ರೀತಿ ಎರಡು ಹೃದಯಗಳು, ಎರಡು ಮನಸ್ಸುಗಳು ಸೇರಿದ್ರೆ ಮಾತ್ರ ಒಂದು ರಿಲೇಶನ್ಶಿಪ್ ಮುಂದುವರಿಯೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ, ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ, ನಂಬಿಕೆ ಇದೆ, ಗೌರವ ಇದೆ, ಕೇರ್ ಇದೆ, ಕಾಳಜಿ ಇದೆ. ಅದಕ್ಕೆ ನಿಮ್ಮಿಬ್ರ ಮಧ್ಯ ಅವರಲ್ಲಿ ಯಾರಾದ್ರೂ ಬಂದ್ಬಿಟ್ಟು ನಮ್ಮಿಬ್ರನ್ನ ಸಪ್ರೇಟ್ ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಸ್ವಲ್ಪ ಮಟ್ಟಿಗೆ ಜಗಳ ಕಿರಿಕಿರಿ ಮಾಡ್ತಾರೆ. ಹಾಗಂತ ಹೇಳಿ ಒಂದು ವ್ಯಕ್ತಿ ಕೆಟ್ಟವರಲ್ಲ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಾಜುಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಒಂದು ವ್ಯಕ್ತಿ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ, ಆ್ಯಂಡ್ ಅವರು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆಗಳು ಆ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಡೆತ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವಿ ಹ್ಯಾವ್ ಡೆತ್ ಕಾರ್ಡ್, 10 of swords, hanged man, 9 of cups, okay, wow, 10 of cups, 4 of wands, 10 of wands and ace of swords. ಓಕೆ, ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಫಸ್ಟ್ 2 ಕಾರ್ಡ್ನ ನಾನು ನೋಡಿದಾಗ, ಡೆತ್ ಮತ್ತೆ 10 of swords ನಾನು ನೋಡಿದಾಗ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ಇರುವಂತಹ ನೆಗೆಟಿವಿಟಿ, ಕಾರ್ಮಿಕ್ ಸೈಕಲ್ ಎಲ್ಲಾನು ಕೂಡ ದೂರ ಆಗ್ತಾ ಇದೆ, ಕ್ಲೆನ್ಸ್ ಆಗ್ತಾ ಇದೆ. ಸೊ ಅಥವಾ ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಥರ್ಡ್ ಪಾರ್ಟಿ ಸಿಚುಯೇಷನ್, ಈವಿಲ್ ಐ, ಬ್ಲಾಕ್ ಮ್ಯಾಜಿಕ್, ಏನಾದ್ರೂ ಪ್ರಾಬ್ಲಮ್ಸ್ ಗಳಿದ್ರೆ ಅದೆಲ್ಲಾನು ಕೂಡ ನಿಮ್ಮಿಬ್ರ ಕನೆಕ್ಷನ್ ಅಲ್ಲಿ ದೂರ ಆಗ್ತಾ ಇದೆ, ಅದು ಕ್ಲೆನ್ಸ್ ಆಗ್ತಾ ಇದೆ. ಅಂಡ್ ಡೆಫಿನೆಟ್ಲಿ
ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಕನೆಕ್ಷನ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಟ್ರಾನ್ಸಿಷನ್ ಗೆ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಯಾರೆಲ್ಲ ಇನ್ನು ಸಿಂಗಲ್ಸ್ ಇದ್ದೀರಾ, ಇನ್ನು ಮದ್ವೆ ಆಗಿಲ್ಲ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಹೇಳೋರು, ಬಿಕಾಸ್ 10 ಆಫ್ ಕಪ್ಸ್ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ಇಬ್ಬರ ಬಗ್ಗೆ ಅವರು ತಡರಾತ್ರಿನಲ್ಲಿ ಯಾಕಂದ್ರೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ರೆ ನಿಮ್ಮಿಬ್ಬರ ಒಂದು ಲೈಫ್ ಫ್ಯೂಚರ್ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಕಳಿಬೇಕು, ಖುಷಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು ಅಂಡ್ ಡೆಫಿನೆಟ್ಲಿ ನಿಮ್ಮನ್ನ ಆದಷ್ಟು ಬೇಗ ಮ್ಯಾರೇಜ್ ಆಗಬೇಕು, ಮ್ಯಾರಿಡ್ ಕಮಿಟ್ಮೆಂಟ್ ನಿಮಗೆ ಕೊಡಬೇಕು ಅಂಡ್ ಮ್ಯಾರೇಜ್ ಪ್ರಪೋಸಲ್ಸ್ ನ ನಿಮಗೆ ಕೊಡಬೇಕು. ಆದಷ್ಟು ಬೇಗ ನಾವಿಬ್ರು ಒಂದು ನಮ್ದೇ ಆದಂತ ಒಂದು ಪುಟ್ಟ ಫ್ಯಾಮಿಲಿ, ಮಕ್ಕಳು ಎಲ್ಲಾನು ಕೂಡ ಕನ್ಸ್ ಕಾಣ್ತಾ ಇದ್ದಾರೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಪರ್ಸನ್ ಅಂತ ನಾನು ಹೇಳ್ಬೋದು. ಆದಷ್ಟು ಬೇಗ ಮದ್ವೆ ಮಾಡ್ಕೊಳ್ಬೇಕು, ಮಕ್ಕಳು ಮಾಡ್ಕೊಳ್ಬೇಕು, ಆಚೆ ಸುತ್ತಾಡಬೇಕು, ವೆಕೇಶನ್ ಹೋಗ್ಬೇಕು ಅಂಡ್ ನಿಮ್ಮ ಜೊತೆಗೆ ಸಂತೋಷವಾಗಿ ಜೀವನವನ್ನ ಆನಂದವಾಗಿ ಕಳಿಬೇಕು. ಯಾಕಂತಂದ್ರೆ 10 ಆಫ್ ಕಪ್ಸ್ ಅಂದ್ರೆ ಒಂದು ಕಂಪ್ಲೀಷನ್ ಕಾರ್ಡ್. ಸೊ ಅವರ ಲೈಫ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಅವರು ನಿಮ್ಮ ಜೊತೆಗೆ ಮದ್ವೆ ಆಗ್ಬೇಕು. ಸೊ ಅವರು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂದ್ರೆ ಸೊ ಡೆಫಿನೆಟ್ಲಿ ಸಮಯ ಬರಬೇಕು. ಸೊ ಆ ಒಂದು ಸಮಯ ಬಂದಿದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ 4 ಆಫ್ ವ್ಯಾಂಡ್ಸ್ ಇದೆ. ಸೊ ವಿತಿನ್ 4 ಮಂತ್ಸ್ 4 ವೀಕ್ಸ್ ಆರ್ ವಿತಿನ್ ದಿಸ್ ಇಯರ್ ನಿಮ್ಮಿಬ್ರು ಮಧ್ಯ ಮದುವೆ ಮಾತುಕತೆ ಅಥವಾ ಎಂಗೇಜ್ಮೆಂಟ್ ಅಥವಾ ಒಂದು ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಒಂದು ಸೆಲೆಬ್ರೇಷನ್ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ಲೈಫ್ ಅಲ್ಲಿ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿನೂ ಕೂಡ ನನ್ನ ವ್ಯಕ್ತಿ ಜೊತೆಗೆ ನನ್ನ ಲೈಫ್ ನ ಲೀಡ್ ಮಾಡಬೇಕು, ಫ್ಯೂಚರ್ ನ ಅವ್ರ ಜೊತೆ ಕಳಿಬೇಕು, ನನ್ನ ಸಾಯೋವರೆಗೂ ಈ ಒಂದು ವ್ಯಕ್ತಿನ ಕಾಪಾಡ್ಕೊಳ್ಬೇಕು, ಪ್ರೀತಿ ಮಾಡ್ತಾ ಇರಬೇಕು ಅಂಡ್ ಆದಷ್ಟು ಬೇಗ ನಾವಿಬ್ರು ಮ್ಯಾರೇಜ್. ನಂಗೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನನ್ನ ಇಂಟೆನ್ಷನ್ ಅಲ್ಲಿ ಬರೀ ಮ್ಯಾರೇಜ್ 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 ಮದ್ವೆ ಅನ್ನೋದೇ ಕಾಣಿಸ್ತಾ ಇದೆ. ಮೇ ಬಿ ನೀವು ತುಂಬಾನೇ ಮ್ಯಾನಿಫೆಸ್ಟ್ ಮಾಡಿದಿರಾ ಈ ಒಂದು ವ್ಯಕ್ತಿ ಜೊತೆ ಆದಷ್ಟು ಬೇಗ ಮದ್ವೆ ಮಾಡ್ಕೊಳ್ಬೇಕು ಅಂತ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಇಸ್ ಗೆಟಿಂಗ್ ಮ್ಯಾನಿಫೆಸ್ಟೆಡ್. ಓಕೆ, ಸೊ ಏಸ್ ಆಫ್ ಸೋರ್ಸ್ ಇದೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ಸೊ ಒಂದು ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ. ಸೊ ಹೊಸ ಚಾಪ್ಟರ್ ಏನು ಅಂತಂದ್ರೆ ದಟ್ ಈಸ್ ಯುವರ್ ಮ್ಯಾರೇಜ್ ವಿತ್ ದಿಸ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ ರೆಸ್ಪಾನ್ಸಿಬಿಲಿಟೀಸ್ ನ ಅಚ್ಚುಕಟ್ಟಾಗಿ ಈ ಒಂದು ವ್ಯಕ್ತಿ ಅದನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಸ್ವಲ್ಪ ಮಟ್ಟಿಗೆ ನಿಮ್ಮ ವ್ಯಕ್ತಿ ಬಿಸಿ ಇದ್ದಾರೆ. ಸೊ ದಿಸ್ ಪರ್ಸನ್ ಆಕ್ಚುಲಿ ಮಿಸ್ಸಿಂಗ್ ಯು ಸೋ ಮಚ್ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ನಿಮ್ಮಿಬ್ರ ಮಧ್ಯೆ ಸರಿಯಾಗಿ ಮೀಟ್ ಮಾಡ್ತಾ ಇಲ್ಲ ಒಬ್ರಿಗೊಬ್ರು. ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ. ಸೊ ನೀವಿಬ್ರು ಬರೀ ಫೋನು ಮಾತುಕತೆ, ಬರೀ ಫೋನು ವಿಡಿಯೋ ಕಾಲ್ ಅಂತಾನೆ ಇರಬಹುದು. ಬಟ್ ನೀವಿಬ್ರು ಸ್ವಲ್ಪ ಸಮಯ ಆಚೆ ಹೋಗಿ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಯೋರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಯೋರ್ ಲೈಫ್. ಸೊ ನಿಮ್ಮಿಬ್ಬರ ಲೈಫಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಕರಿಯರ್ ಇದೆ, ಜಾಬ್ ಇದೆ, ಫೈನಾನ್ಷಿಯಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಬೇಕು ಅಂತ ನಿಮ್ಮಿಬ್ಬರ ಇಂಟೆನ್ಷನ್ ಇರೋದ್ರಿಂದ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಯೋಚಿಸ್ತಾ ಇರ್ತಾರೆ. ಸೊ ಎಲ್ಲಾನು ಕೂಡ ನಿಭಾಯಿಸಬೇಕು, ನನ್ನ ವ್ಯಕ್ತಿಗೆ ಟೈಮ್ ಕೊಡಬೇಕು, ಅವ್ರಿಗೂ ಕೂಡ ನನ್ನ ಜೊತೆಗೆ ಮಾತಾಡಬೇಕು, ಸುತ್ತಾಡಬೇಕು ಅನ್ನೋ ಆಸೆಗಳಿದೆ, ಅದೆಲ್ಲ ನಾನು ಫುಲ್ಫಿಲ್ ಮಾಡಬೇಕು ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದಾರೆ ಅಥವಾ ಸಮ್ ಪ್ರೆಸೆಂಟೇಷನ್ ನ ಕೊಡಬೇಕು ಅಂತ ಇದ್ದಾರೆ. ಸೊ ಮೇ ಬಿ ಅವರು ನಿಮ್ಮನ್ನ ಮೀಟ್ ಮಾಡಿದಾಗ ಒಂದು ಪ್ರೆಸೆಂಟೇಷನ್ ನಿಮಗೆ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಹ್ಯಾವಿಂಗ್ ಅ ಇಂಟೆನ್ಷನ್, ವೆರಿ ಪ್ಯೂರ್ ಇಂಟೆನ್ಷನ್. ಸೊ ತುಂಬಾ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಸೊ ಯಾಕಂತಂದ್ರೆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಒಂದು ಹೊಸ ವ್ಯಕ್ತಿ, ಹೊಸ ಪ್ರೀತಿ. ಸೊ ಈ ಹಿಂದೆ ಆ ಒಂದು ವ್ಯಕ್ತಿಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ರಿಲೇಶನ್ಶಿಪ್ ಅಂತ ಬಂದಾಗ, ಸಂಬಂಧ ಅಂತ ಬಂದಾಗ ಅವರ ಎಕ್ಸ್ ಪಾರ್ಟ್ನರ್ ಜೊತೆಗೆ ಮೇ ಬಿ ಅವ್ರಿಗೆ ತುಂಬಾ ವರ್ಸ್ಟ್ ಫೀಲಿಂಗ್ಸ್ ಆಗಿದೆ. ಸೊ ಅಷ್ಟು ಸಿಚುಯೇಷನ್ ಅವರು ನೋಡಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಮನ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಸೊ ಯು ಆರ್ ದ ಲಾಸ್ಟ್ ಅಂಡ್ ಫೈನಲ್ ಪರ್ಸನ್ ಅಂತ ನಾನು ಹೇಳ್ಬೋದು ಇವರ ಜೀವನದಲ್ಲಿ. ಸೊ ಅದೇ ಯಾವಾಗ್ಲೂ ಯೋಚಿಸ್ತಾನೆ ಇರ್ತಾರೆ. ಸೊ ನಾನು ಬದುಕಿದ್ರು ಸತ್ರು ಇವ್ರ ಜೊತೆನೆ ಇರಬೇಕು, ನಾನು ಇನ್ನೊಬ್ರನ್ನ ನಾನು ಯಾವತ್ತಿಗೂ ಕೂಡ ಕಣ್ಣೆತ್ತು ನೋಡಕ್ ಹೋಗ್ಬಾರ್ದು. ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸಮಥಿಂಗ್, ನಿಮ್ಮನ್ನ ನೋಡಿದಾಗ ಅವ್ರಿಗೆ ಯಾರ ಜೊತೆನೂ ಕಂಪೇರ್ ಮಾಡಬೇಕು ಅಂತ ಫೀಲ್ ಆಗಲ್ಲ, ನನಗೆ ಇನ್ನೊಬ್ರು ಬೇಕಂತ ಅವ್ರಿಗೆ ಫೀಲ್ ಆಗಲ್ಲ. ಸೊ ನಿಮ್ಮ ಜೊತೆಗಿದ್ದಾಗ ಅವ್ರು ತುಂಬಾ ಖುಷಿ ಫೀಲ್ ಮಾಡ್ತಾರೆ, ತುಂಬಾ ಹ್ಯಾಪಿ ಆಗಿರ್ತಾರೆ, ಯಾವಾಗ್ಲೂ ಲವ್ಲಿ ಆಗಿರ್ತಾರೆ ಅಂಡ್ ಅವರು ಒಂದು ಚಿಕ್ಕ ಪಾಪು ತರ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ಬೋದು. ಇದೆಲ್ಲಾನು ಕೂಡ ಅವರು ಗಮನಿಸ್ತಾರೆ. ಸೊ ನನಗೆ ನನ್ನ ವ್ಯಕ್ತಿ ಏನ್ ಫೀಲ್ ಮಾಡ್ತಾರೆ, ಏನ್ ಫೀಲ್ ಕೊಡ್ತಾರೆ ಅಂತ. ಸೊ ಅವ್ರಿಗೆ ನೀವು ಯಾವಾಗ್ಲೂ ಖುಷಿನ ಕೊಡ್ತೀರಾ ಅಂಡ್ ಯಾವಾಗ್ಲೂ ನೀವು ಯಾವ್ದೇ ಕಾರಣಕ್ಕೂ ಜಾಸ್ತಿ ರೆಸ್ಟ್ರಿಕ್ಷನ್ ಹಾಕೋದಿಲ್ಲ, ತುಂಬಾ ಫ್ರೀ ಆಗೇ ಬಿಡ್ತೀರಾ
ಅಂಡ್ ಫೋನ್ ಚೆಕ್ ಮಾಡೋದು ಈ ತರದೆಲ್ಲ ಏನು ಕೂಡ ನೀವು ಮಾಡೋದಿಲ್ಲ. ಸೊ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಇಷ್ಟ ಆಗುತ್ತೆ ಅಂಡ್ ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಇಷ್ಟ. ಇದೆಲ್ಲಾನು ಗಮನಿಸಿದಾಗ ಈ ಒಂದು ವ್ಯಕ್ತಿನ ಕಳ್ಕೊಳ್ಬಾರ್ದು, ಐ ನೀಡ್ ದಿಸ್ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಅಂಡ್ ಈ ಒಂದು ಪ್ರೀತಿನಲ್ಲಿ ಹೋಗ್ತಾ ಹೋಗ್ತಾ ಈ ಒಂದು ವ್ಯಕ್ತಿಗೆ ಹಠ ಜಾಸ್ತಿ ಆಗತ್ತೆ. ಸೊ ನನ್ನ ಲೈಫಲ್ಲಿ ನನ್ನ ವ್ಯಕ್ತಿ ಇರಬೇಕು, ಅವ್ರ ಜೊತೆನೆ ನಾನು ಕಾಲ ಕಳಿಬೇಕು ಅಂಡ್ ಆ ಒಂದು ವ್ಯಕ್ತಿನೂ ಕೂಡ ನನ್ನ ಜೊತೆಗಿರ್ಬೇಕು ಅನ್ನೋ ಸ್ವಾರ್ಥ, ಪೊಸೆಸಿವ್ನೆಸ್, ಸೆಲ್ಫಿಶ್ನೆಸ್ ಎಲ್ಲ ಜಾಸ್ತಿ ಆಗತ್ತೆ. ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಾನು ಹೇಳ್ತೀನಿ. ದಿಸ್ ಪರ್ಸನ್ ಡಿಸರ್ವ್ಸ್ ಯು, ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಾನು ಹೇಳ್ತಾ ಮೇ ಬಿ ಯು ಆರ್ ಮೇಡ್ ಫಾರ್ ಈಚ್ ಅದರ್ ಅಂಡ್ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ಗೆ ಯೂನಿವರ್ಸ್ ಗೈಡೆನ್ಸ್ ಇದೆ ಅಂತ ಹೇಳ್ಬೋದು. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿನಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಸರಿಯಾಗಿ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಆಗ ನಮ್ಮ ಮಾತ್ರಕ್ಕೆ ನಿಮ್ಮನ್ನ ಯಾವತ್ತಿಗೂ ಕೂಡ ಮರೆಯೋದಕ್ಕೂ ಆಗಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.